ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ಳುವಂಥದ್ದಾದರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಮಿಥುನ ರಾಶಿಯವರ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ, ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದಾಗಿರುತ್ತದೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅನ್ನೋಂಥದ್ದು ಹೇಗಿದೆ ಅಂತ ನೋಡಿದಾಗ, ಇವರಿಗೆ ಸಾಮಾನ್ಯವಾಗಿ ಮಿಶ್ರಮ ಫಲಿತಾಂಶಗಳನ್ನು ನೋಡಬಹುದಾಗಿರುವಂತಹ ತಿಂಗಳಾಗಿದೆ. ನಿಮ್ಮ ಒಂದು ವೃತ್ತಿಯ ಮನೆಯಲ್ಲಿ ಈ ಒಂದು ಏನು ಅಧಿಪತಿಯಾಗಿರುವಂತಹವನು ಈ ತಿಂಗಳು ನಿಮ್ಮ ಮೊದಲನೆಯ ಮನೆಯಲ್ಲಿರ್ತಾನೆ. ನೀವು ಉದ್ಯೋಗಸ್ಥರಾಗಿದ್ದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳ ಅಸಮಾಧಾನ ಎದುರಿಸಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ನೀವು ಜಾಗೃತರಾಗಿರುವಂಥದ್ದು ಬಹಳ ಉತ್ತಮ ನಿಮ್ಮ ಮೇಲಧಿಕಾರಿಗಳ ಜೊತೆ ನಡ್ಕೊಳ್ಳುವಾಗ. ಹಾಗೆಯೇ ಇನ್ನು ವ್ಯವಹಾರಸ್ಥರಾಗಿದ್ದರೆ, ನೀವು ಬಿಸ್ನೆಸ್ ಮಾಡುವಂತಹವರಾಗಿದ್ದರೆ, ಆ ಸಂಬಂಧಿತವಾಗಿ ನೋಡುವಂಥದ್ದಾದರೆ ಆ ವಿಚಾರಗಳಲ್ಲಿ ಆತರ ಪಡುವುದು ಸೂಕ್ತವಲ್ಲ. ಸ್ವಲ್ಪ ನೀವು ಒಂದು ಬಿಸ್ನೆಸ್ ವಿಚಾರವಾಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆಲೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ನೀವು ಅದಕ್ಕೆ ಕೈ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಸೂಚನೆಯನ್ನು ನೀಡಲಾಗ್ತಾ ಇದೆ. ಇನ್ನು ಮಿಥುನ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡುವಂಥದ್ದಾದರೆ, 5ನೇ ಮನೆಯಲ್ಲಿ ಗುರುವಿನ ಒಂದು ಅಂಶವು ಪ್ರಾಥಮಿಕ ಶಿಕ್ಷಣವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡ್ತಾ ಇದೆ. ಜಗಳ ಮತ್ತು ವಿವಾದಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ವಿಷಯದ ಮೇಲೆ ಸಂಪೂರ್ಣ ಗಮನ ಹರಿಸುವುದು ಬಹಳ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗ್ತದೆ. ಈ ಒಂದು ವಿದ್ಯಾರ್ಥಿಗಳಿಗೆ ಗುರುವಿನ ಒಂದು ಅಂಶ ಅನ್ನುವಂಥದ್ದು ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರೋದ್ರಿಂದ ನೀವು ಈ ಒಂದು ಜಗಳ ಅಥವಾ ವಿವಾದಗಳಿಂದ ನೀವು ತಪ್ಪಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಓದ್ಕೊಂಡು ವಿದ್ಯಾರ್ಥಿಗಳು ನಿಮ್ಮ ಕೆಲಸ ಏನಿದೆ ಓದೋದು ಬರೆಯೋದು ಅಭ್ಯಾಸ ಮಾಡುವಂಥದ್ರ ಮೇಲೆ ದೃಷ್ಟಿಯನ್ನು ಹರಿಸಿದಾಗ ಖಂಡಿತವಾಗಿ ನಿಮಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಈ ಒಂದು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂಥದ್ದಾಗಿದೆ. ಇನ್ನು ಮಿಥುನ ರಾಶಿಯಲ್ಲಿರುವಂಥವ್ರಿಗೆ ಕುಟುಂಬದ ಜೀವನದ ಬಗ್ಗೆ ನೋಡುವಂಥದ್ದಾದರೆ, ಈ ವಿಚಾರವಾಗಿ ಆಗಸ್ಟ್ ತಿಂಗಳು ಅನ್ನೋದು ಸರಾಸರಿ ಅಥವಾ ಮಿಶ್ರಮ ಫಲಿತಾಂಶವನ್ನು ಪಡೆಯಬಹುದಾದಂತಹ ತಿಂಗಳಾಗಿರುವಂತಹದ್ದು. ಈ ತಿಂಗಳ ಮೊದಲಾರ್ಧದಲ್ಲಿ ಸಂಬಂಧಗಳು ಸ್ವಲ್ಪ ದುರ್ಬಲವಾಗಿರಬಹುದು, ಆದರೆ ದ್ವಿತೀಯಾರ್ಥದಲ್ಲಿ ಉತ್ತಮವಾಗಿರ್ತದೆ ಅಂತ ಹೇಳಿ ಈ ಮೂಲಕವಾಗಿ ನೀವು ತಿಳ್ಕೊಳ್ಬಹುದು. ಕುಟುಂಬದ ಜೀವನದಲ್ಲಿ ನಿಮಗೆ ಮಿಶ್ರಮ ಫಲಿತಾಂಶ ಅನ್ನುವಂಥದ್ದು ಆಗಸ್ಟ್ ತಿಂಗಳ ಒಂದು ಅರ್ಧ ಭಾಗದಲ್ಲಿ ಒಂದು ರೀತಿಯಾಗಿದ್ದರೆ, ಇನ್ನು ಉಳಿದ ಅರ್ಧ ಭಾಗದಲ್ಲಿ ನಿಮಗೆ ಇನ್ನೊಂದು ರೀತಿಯಾಗಿರುವಂಥದ್ದಾಗ್ತದೆ. ಸ್ವಲ್ಪ ಉತ್ತಮವಾಗಿರ್ತದೆ ಸ್ಟಾರ್ಟಿಂಗ್ನಲ್ಲಿ 15 ದಿನಗಳು, ಆ ನಂತರ ನಿಮಗೆ ಸ್ವಲ್ಪ ದುರ್ಬಲ ಕೂಡ ಆಗಬಹುದು. ಈ ರೀತಿಯಾಗಿರುವಂತಹದ್ದು. ಇನ್ನು ನೀವು ಪ್ರೀತಿಯ ಜೀವನದಲ್ಲಿರುವಂತಹವರಾಗಿದ್ದರೆ ಅವರಿಗೆ ನೋಡುವಂಥದ್ದಾದರೆ, ಈ ಒಂದು 5ನೇ ಮನೆಯ ಅಧಿಪತಿ ಶುಕ್ರನ ಸ್ಥಾನವು ಈ ತಿಂಗಳು ಅನುಕೂಲಕರವಾಗಿರುವುದರಿಂದಾಗಿ ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಸಾಕಷ್ಟು ಹೊಂದಾಣಿಕೆಯನ್ನು ಅನ್ಯೋನ್ಯತೆಯನ್ನು ಕಾಣಬಹುದಾಗಿರುತ್ತೆ ನಿಮ್ಮ ಒಂದು ಪ್ರಿಯಕರ ಅಥವಾ ಪ್ರಿಯತಮೆಯಿಂದ ಅನ್ನುವಂಥದ್ದನ್ನು ನಾವು ಈ ಮೂಲಕವಾಗಿ ತಿಳ್ಕೊಳ್ಬಹುದು. ಇನ್ನು ವೈವಾಹಿಕ ಜೀವನದ ಕುರಿತಾಗಿ ನೋಡುವಂಥದ್ದಾದರೆ, ವಿವಾಹಿತರಿಗೆ ಸಂತೋಷದ ಬಗ್ಗೆ ಮಾತನಾಡುವಂಥದ್ದಾದರೆ ಈ ತಿಂಗಳು ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಲ್ಬಣಿಸಬಹುದು. ಆದರೆ ಗುರುವಿನ ಆಶೀರ್ವಾದದಿಂದಾಗಿ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹರಿಸಲ್ಪಡುತ್ತವೆ. ನೋಡಿ, ಈ ಒಂದು ತಿಂಗಳು ನಿಮಗೆ ಏನೇ ಸಮಸ್ಯೆಗಳು ಎದುರಾದರೂ ಕೂಡ, ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಒಂದು ಗುರುಗಳ ಅನುಗ್ರಹದಿಂದಾಗಿ ನಿಮಗೆ ಸಮಸ್ಯೆಗಳು ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದಾಗ್ತದೆ. ಹಾಗಾಗಿ ಹೆಚ್ಚು ಸಮಸ್ಯೆಗಳಲ್ಲಿ ನೀವು ಯಾವುದೇ ಒಂದು ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಳ್ಳದೆ ಗುರು ಹಿರಿಯರ ಒಂದು ಆಜ್ಞೆಯಂತೆ ಮುಂದುವರಿಯುವಂಥದ್ದು ಬಹಳ ಉತ್ತಮ ಆಗಿರ್ತದೆ ವಿವಾಹಿತ ಜೀವನದಲ್ಲಿರುವಂತಹ ದಂಪತಿಗಳು. ಹಾಗೆಯೇ ಇನ್ನು ಹಣಕಾಸಿನ ವಿಚಾರವಾಗಿ ನೋಡುವಂಥದ್ದಾದರೆ ಮಿಥುನ ರಾಶಿಯಲ್ಲಿರುವಂತಹವರಿಗೆ ಈ ವಿಚಾರದ ಬಗ್ಗೆ ನೋಡೋದಂದರೆ, ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಗಳಿಸುವುದನ್ನು ಮುಂದುವರಿಸುತ್ತೀರಿ. ಆದರೆ ನಿಮ್ಮ ಗಳಿಕೆ ಕೆಲವೇ ಭಾಗ ಅದರ ಮೇಲೆ ಪರಿಣಾಮ ಬೀರ್ತದೆ.
ಯಾಕೆ ಅನ್ನುವಂಥದ್ದಾದರೆ, ಕೆಲವು ನೀವು ಏನು ಕಠಿಣ ಪರಿಶ್ರಮವನ್ನು ಪಟ್ಟಿರ್ತೀರಿ ಅದರ ಒಂದು ತಕ್ಕ ಫಲ ಅನ್ನುವಂಥದ್ದು ಎಲ್ಲ ಸಮಯದಲ್ಲೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ಭಾಗವನ್ನು ನೀವು ನಷ್ಟ ಹೊಂದಬೇಕಾಗುತ್ತೆ. ಅದು ಬಿಸ್ನೆಸ್ ಮಾಡುವಂಥವ್ರಿಗಾಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲಿರುವವ್ರಿಗಾಗಿರ್ಬೋದು, ಯಾವುದೇ ಒಂದು ಹಣಕಾಸಿನ ವಿಚಾರಗಳಲ್ಲಿ ನೀವು ಈ ರೀತಿಯಾದಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಇದರ ಮೇಲೆ ಗಮನವನ್ನು ಹರಿಸ್ಬೇಕಾಗುತ್ತೆ. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಆರೋಗ್ಯದ ಕುರಿತಾಗಿ ನೋಡುವಂಥದ್ದಾದರೆ ಮಿಥುನ ರಾಶಿಯಲ್ಲಿ ಇರುವಂತಹವ್ರಿಗೆ ಹೆಚ್ಚಿನ ಪ್ರಮಾಣದ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಇದೆ. ವಾಹನಗಳನ್ನು ಎಚ್ಚರಿಕೆಯಿಂದ ಓಡಿಸಿ. ವಾಹನ ಚಲಾವಣೆ ಮಾಡುವಾಗ ಜಾಗೃತೆಯಿಂದ ನೀವು ವಾಹನ ಚಲಾವಣೆಯನ್ನು ಮಾಡುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೆಯೇ ಕೆಲವೊಂದು ಗಾಯಗಳಾಗುವಂಥದ್ದು, ಗೀರಿದಂತಹ ಗಾಯಗಳಾಗುವುದು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ನೀವು ವಾಹನಗಳನ್ನು ಚಲಾಯಿಸುವಾಗ ಅಥವಾ ಈಚೆ ಎಲ್ಲಾದರೂ ಓಡಾಡುವಾಗ, ದೂರ ಪ್ರಯಾಣ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು. ಇನ್ನು ಹಾಗೆಯೇ ನೀವು ಆಹಾರ ಮತ್ತು ಜೀವನ ಶೈಲಿಯನ್ನು ಕೂಡ ಅಳವಡಿಸ್ಕೊಳ್ಳೋದ್ರಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿದೆ, ಅದನ್ನು ನೀವು ಸರಿ ಮಾಡಿಕೊಂಡು ಆರೋಗ್ಯವನ್ನು ನೀವು ಉತ್ತಮವಾಗಿಟ್ಕೊಳ್ಳುವಂಥದ್ದು ಬಹಳ ಅನುಕೂಲಕರವಾದಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ನಿಮಗೆ ಉತ್ತಮ ಅಂತಲೇ ಈ ಮೂಲಕವಾಗಿ ಹೇಳಬಹುದು ಮಿಥುನ ರಾಶಿಯಲ್ಲಿರುವಂತಹವ್ರಿಗೆ. ಇನ್ನು ಪರಿಹಾರ ಏನು ಈ ಒಂದು ಮಿಥುನ ರಾಶಿಯವರಿಗೆ ಇಷ್ಟೊಂದು ಕೆಲವೊಂದು ವಿಚಾರಗಳಲ್ಲಿ ಏರಿಳಿತಗಳಿದೆಯಲ್ಲ ಅನ್ನೋದಾದರೆ, ಆಲದ ಮರದ ಬೇರುಗಳಿಗೆ ಸಿಹಿ ಹಾಲನ್ನು ಅರ್ಪಿಸುವುದು ಮತ್ತು ನಿಮ್ಮ ಈ ಒಂದು ಒಕ್ಕಳಿನಲ್ಲಿ ಆ ಒಂದು ಮಣ್ಣನ್ನು ಲೇಪಿಸಿಕೊಳ್ಳುವಂಥದ್ದು. ಅಂದರೆ ಒಕ್ಕಳು ಅಂದರೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಮಧ್ಯದಲ್ಲಿರುತ್ತಲ್ಲ ಒಕ್ಕಳಿಗೆ ಆ ಒಂದು ಆಲದ ಮರದ ಬುಡಕ್ಕೆ ಹಾಲಿಗೆ ಸಿಹಿಯನ್ನು, ಸಕ್ಕರೆನೋ ಅಥವಾ ಬೆಲ್ಲವನ್ನು ಬೆರೆಸಿ ಆ ಹಾಲನ್ನು ಆ ಒಂದು ಆಲದ ಮರದ ಬುಡಕ್ಕೆ ಹಾಕಿ ಅದರ ಒಂದು ಮಣ್ಣನ್ನು ನಿಮ್ಮ ಹೊಟ್ಟೆಗೆ ಲೇಪನ ಮಾಡಿಕೊಳ್ಳೋದ್ರಿಂದಾಗಿ ಏನಂದರೆ ಈ ಒಂದು ಒಕ್ಕಳಿಗೆ ಲೇಪನ ಮಾಡಿಕೊಳ್ಳೋದ್ರಿಂದಾಗಿ ಎಲ್ಲ ಕೂಡ ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚಿನದಾದಂತಹ ಮಾಹಿತಿಗಳು ಬೇಕು ಅನ್ನುವಂಥದ್ದಾದರೆ, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕು ಅನ್ನುವಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರೂಜಿಯ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.